ಸತ್ಯವೇದ ಗ್ರಂಥ ತಂದಿರುವವರು ಇವತ್ತಿನ ಚಿಂತೆಗಾಗಿ ಪ್ರಕಟಣೆ ಪುಸ್ತಕ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಭಾಗವಾಗಿದೆ. ಪ್ರಕಟಣೆ ಪುಸ್ತಕ ಅದರ 4ನೇ ಅಧ್ಯಾಯ 1ನೇ ವಾಕ್ಯ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸ್ತು ಮತ್ತು ನನ್ನ ಸಂಗಡ ತುತ್ತೂರಿ ಮಾತಾಡ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರ ಆತ್ಮ ಪರವಶನಾದೆನು. ಸತ್ಯವೇದ ಗ್ರಂಥದಲ್ಲಿ ಇವತ್ತಿನ ಸಂದೇಶದ ಪೀಠಿಕೆ ಎ ಡೋರ್ ಓಪನ್ಡ್ ಇನ್ ಹೆವೆನ್. ಪರಲೋಕದಲ್ಲಿ ತೆರೆಯಲ್ಪಟ್ಟ ಬಾಗಿಲು. ಪಕ್ಕದಲ್ಲಿ ಇರೋರ ಕೈ ಕೊಟ್ಟು ಹೇಳ್ರಿ, ಪರಲೋಕದಲ್ಲಿ ತೆರೆಯಲ್ಪಟ್ಟ ಬಾಗಿಲು. ಸತ್ಯವೇದ ಗ್ರಂಥದಲ್ಲಿ 4ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 1, 2, 3 ಅಧ್ಯಾಯಗಳು ಸಭೆ ಭೂಮಿಯಲ್ಲಿ ಇರುವಂಥ ಸಂದರ್ಭಗಳನ್ನು, ಸಭೆಯ ಕಾಲಘಟ್ಟಗಳನ್ನು, ಅಂದರೆ ದೇರ್ ಈಸ್ ಎ 7 ಡಿಸ್ಪೆನ್ಸೇಷನ್ಸ್ ಅಂತಾರೆ. 7 ಕಾಲಘಟ್ಟಗಳು ಉಂಟು. 7 ಸಭೆಯ ಕುರಿತು ನಾವು ಕಾಣ್ತೇವೆ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಭಾಗ ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತೈರಿಯ, ಸರ್ದಿಸ್, ಫಿಲಡೆಲ್ಫಿಯಾ ಮತ್ತು ಲವೋದಿಕ. 7 ಸಭೆಗಳು 7 ಕಾಲಘಟ್ಟಗಳನ್ನು ಚಿತ್ರೀಕರಿಸುವಂಥದ್ದು. 4ನೇ ಅಧ್ಯಾಯಕ್ಕೆ ಬಂದಾಗ ಸಭೆ ಭೂಮಿಯಲ್ಲ, ಸಭೆ ಪರಲೋಕದಲ್ಲಾಗಿರುತ್ತೆ. ಆ ಚಿಂತೆ ನಮ್ಮಲ್ಲಿ ಇಟ್ಕೊಂಡು ಮುಂದಿನ ಭಾಗವನ್ನು ನಾವು ಚಿಂತಿಸಬೇಕಾಗಿದೆ. ಇವುಗಳಾದ ಮೇಲೆ ಅಂದರೆ 2 ಮತ್ತು 3ನೇ ಅಧ್ಯಾಯದ ನಂತರ, ಸಭೆಗಳಿಗೆ ಹೇಳಿದ ಸಂದೇಶದ ನಂತರ ಎಂಬ ಒಂದು ಅರ್ಥ ಇದೆ. 2ನೇದಾಗಿ ಸಭೆಯ ಕಾಲವು ಮುಗಿದ ನಂತರ, ಅಂದರೆ ಡಿಸ್ಪೆನ್ಸೇಷನ್ ಆಫ್ ದ ಚರ್ಚಸ್, ಕೃಪಾಯುಗದ ನಂತರ ಅಥವಾ ಒಂದು ಹೊಸ ಯುಗವನ್ನು, ಹೊಸ ಕಾಲವನ್ನು ಆರಂಭಿಸುವ ಭಾಗಗಳಾಗಿರುತ್ತೆ. ಹೊಸ ಯುಗ ಆರಂಭಿಸುವಾಗ, ಹೊಸ ಕಾಲಗಳು ಆರಂಭಿಸುವಾಗ ಎಲ್ಲ ಶ್ರದ್ಧೆ ಕೊಡ್ರಿ. ಯಾರಿಗೂ ಹೊಸತನಕ್ಕೆ ಜಿಗಿಯೋದಕ್ಕೆ, ಹೊಸತನವನ್ನು ಅಳವಡಿಸ್ಕೊಳ್ಳೋದಕ್ಕೆ, ಹೊಸತನವನ್ನು ಅಂಗೀಕರಿಸೋದಕ್ಕೆ ಸ್ವಲ್ಪ ಇರುಸು ಮುರುಸು ಉಂಟಾಗಬಹುದು. ಆದರೆ ದೇವರು ಕಾಲಘಟ್ಟಗಳನ್ನು ಬದಲಾಯಿಸ್ತಾ ಇದ್ದಾನೆ. ಚೇಂಜಸ್ ವಿಲ್ ಹ್ಯಾಪನ್. ಬದಲಾವಣೆಗಳನ್ನು ದೇವರು ತರ್ತಾನೆ. ಆ ಬದಲಾವಣೆಗಳಿಗೆ ತಕ್ಕ ಹಾಗೆ ನಾವು ಬದಲಾವಣೆ ಆಗದೆ ಹೋದರೆ ನಾವು ಹಿಂದೆ ಉಳ್ಕೊಳ್ತೀವಿ. ಬದಲಾವಣೆಗೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬಹುದು. 2 ಕಾರ್ಯ ನೀವು ಮಾಡ್ಬೋದು. ಒಂದು, ಬದಲಾವಣೆಯನ್ನು ತಿರಸ್ಕರಿಸ್ಬೋದು. ಇಲ್ಲದಿದ್ದರೆ 2ನೇದಾಗಿ ಬದಲಾವಣೆಯನ್ನು ಅಂಗೀಕರಿಸ್ಬೋದು. ಚೇಂಜಸ್ ವಿಲ್ ನೆವರ್ ಗೋಯಿಂಗ್ ಟು ಸ್ಟಾಪ್. ಅದು ಬದಲಾವಣೆಗಳು ಯಾವತ್ತೂ ನಿಲ್ಲೋದಿಲ್ಲ. ಬದಲಾವಣೆಗೆ ತಕ್ಕ ಹಾಗೆ ನೀನು ಬದಲಾಯಿಸ್ಕೊಳ್ಬೋದು, ಅಂಗೀಕರಿಸ್ಬೋದು. ಇಲ್ಲದಿದ್ದರೆ ನೀನು ಅದನ್ನು ತಿರಸ್ಕರಿಸಿ, ಬದಲಾವಣೆ ನನಗೆ ಬೇಡಪ್ಪ, ನಾನು ಹಿಂಗೆ ಇರ್ತೀನಪ್ಪ ಅಂತ. ನೋಡ್ರಿ, ನಮ್ಮ ಕಾಲಗಳನ್ನು ನಾವು ಯೋಚನೆ ಮಾಡುವಾಗ, ನಮ್ಮ ತಾತನ ಕಾಲದಲ್ಲೆಲ್ಲ ಪಟಾಪಟಿ ಚಡ್ಡಿ ಹಾಕ್ಕೊಂಡು, ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು, ಈಗಲೂ ಕೆಲವರು ನೋಡ್ರಿ, ಅವ್ರಿಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಅವ್ರು ಬದಲಾವಣೆ ಆಗೋದಿಲ್ಲ. ಅವರಿಗೆ ಸೂಟ್ ಕೊಡ್ತೀನಿ ಅಂದ್ರೂ ಬೇಡ ಅಂತಾರೆ. ಯಾಕೆ ಗೊತ್ತಾ? ನನ್ನ ಪಟಾಪಟಿ ಚಡ್ಡಿನೇ ಇದೆ, ಕರೆಕ್ಟಾಗಿ ಚೆನ್ನಾಗಿದೆ ಅಂತ. ಅವ್ರನ್ನ ನಾವು HMT ಅಂತೀವಿ. HMT ಅಂದರೆ ಏನು ಪಾಸ್ಟ್ರಿ ಅಂತ, ಹೆಗಲ ಮೇಲೆ ಟವಲ್ಲು ಅಂತ. ಸೋತ್ರ ಹೌದಲ್ವಾ? ಬದಲಾವಣೆ ಆಗಲ್ಲ ಅವರು. ನಾನು
ತಮಾಷೆ ಮಾಡ್ತೀನಿ ಅನ್ಕೊಂಬೇಡ್ರಿ, ಬದಲಾವಣೆ ಆಗಲ್ಲ. ಅವ್ರಿಗೆ ಎಷ್ಟೇ ಕೋಟ್ಯಾಧಿಪತಿ. ನಮ್ಮ ಮನೆ ಹತ್ರ ಒಂದು ಅಜ್ಜ ಬರ್ತಾ ಇದ್ರು, ನಾವು ಅವ್ರನ್ನ ಕುರಿತಾತ ಅಂತ ಇದ್ವಿ. ನಮ್ಮ ಮಗು ಎಲ್ಲ ಚಿಕ್ಕವಾಗಿರುವಾಗ ಕುರಿತಾತ ಅಂತ ಕುರಿತಾತನ ಹೆಸರು ಹೇಳ್ಬಿಟ್ಟು ನಮ್ಮವಳು ಊಟ ತಿನ್ನಿಸ್ತಾ ಇದ್ಲು. ಕುರಿತಾತ ಅಂದರೆ ಅವಳು ಬೇಗ ಬೇಗ ಊಟ ಮಾಡೋಳು. ಈ ಕುರಿತಾತನಿಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಸಿಕ್ಕಾಪಟ್ಟೆ ಸಂಪತ್ತಿದೆ. ಆದರೆ ಈತ ಬರುವ ವೇಷ ನೋಡಿದ್ರೆ ಒಂದು ಕಡು ಬಡತನದಲ್ಲಿ ಇರೋನು ಥರ ಬರ್ತಾರೆ. ಸಿಕ್ಕಾಪಟ್ಟೆ ಆಸ್ತಿ ಇದೆ, ಆದರೂ ಇವನು ಬದಲಾವಣೆ ಆಗಲಿಕ್ಕೆ ಇಷ್ಟ ಇಲ್ಲ. ಇವತ್ತು ನಾನು ಹೇಳ್ತೀನಿ, ನಿಮಗೆ ಏನೆಲ್ಲ ಇದ್ರೂ ಸರಿ, ಅವಸ್ಥೆಗೆ ಪರಿಸ್ಥಿತಿಗೆ ತಕ್ಕ ಹಾಗೆ ದೇವರ ಆತ್ಮನು ನಿಮ್ಮನ್ನು ಬದಲಾಯಿಸೋದಕ್ಕೆ ಅವಕಾಶ ಕೊಡುವಾಗ ಬದಲಾವಣೆ ಆಗುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಒಂದು ಹೊಸ ಯುಗ ದೇವರು ಆರಂಭಿಸ್ತಾ ಇದ್ದಾನೆ. ಕಮ್ ಆನ್ somebody shout. ಒಂದು ಹೊಸ ಯುಗ, ಹೊಸ ತಲೆಮಾರನ್ನ, ಹೊಸ ಅಭಿಷೇಕದೊಂದಿಗೆ, ಹೊಸ ದರ್ಶನದೊಂದಿಗೆ ದೇವರು ನಿಮ್ಮನ್ನು ಬದಲಾಯಿಸೋದಕ್ಕೆ ತವಕ ಉಳ್ಳವನಾಗಿದ್ದಾನೆ. ಅದಕ್ಕೆ ತಕ್ಕ ಹಾಗೆ ನಾನು ಸ್ಪಂದಿಸ್ತೀನಿ ಎನ್ನುವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ಇಲ್ಲಿ 4 ಕಾರ್ಯಗಳು. ಒಂದು, ಇವುಗಳಾದ ಮೇಲೆ ನಂಬರ್ 1. 2, ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸ್ತು. ಆಮೇಲೆ ಆ ವಾಕ್ಯವನ್ನು ಗಮನಿಸ್ರಿ. ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸ್ತು. 3, ಇಲ್ಲಿ ತುತ್ತೂರಿ ಮಾತನಾಡ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಪ್ರೈಸ್ ಗಾಡ್. ಇದು ಸೆಕೆಂಡ್ ಟೈಮ್ ಇರ್ಬೋದು. ಇದು ಆರಂಭದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಯೋಹನಾನ್ ಕೇಳಿಸ್ಕೊಂಡಂತ ಆ ಶಬ್ದವನ್ನ ತಿರುಗಾ ಮರುಕಳಿಸ್ತಾ ಇರುವಂಥದ್ದು. 4ನೇದಾಗಿ, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳು ನಿನಗೆ ತೋರಿಸುವೆನು. 4 ಕಾರ್ಯಗಳನ್ನು ನಮ್ಮ ಚಿಂತೆಯಲ್ಲಿ ಇಟ್ಟು ಈ ಭಾಗವನ್ನು ನಾವು ಚಿಂತೆ ಮಾಡಬೇಕಾಗಿದೆ. 4 ಮುಂದೆ ಆಗುವ ಅಂದರೆ ಸಂಭವಿಸಲಿಕ್ಕಿರುವ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ನಡೆಯೋದು, ವರ್ತಮಾನ ಕಾಲದಲ್ಲಿ ನಡೆಯೋದು ನಿಮಗೆ ಗೊತ್ತಿದೆ. ಭೂತಕಾಲದಲ್ಲಿ ನಡೆದಿದ್ದು ಚರಿತ್ರೆಯಾಗಿದೆ. ಆದರೆ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಕಾರ್ಯಗಳು ಒಂದು ಕಣ್ಣು ಕಂಡಿಲ್ಲ, ಒಂದು ಕಿವಿಯು ಕೇಳಲಿಲ್ಲ, ಒಬ್ಬ ಮನುಷ್ಯನ ಹೃದಯದಲ್ಲೋ ಭಾವನೆಯಲ್ಲೋ ಇನ್ನೂ ಹುಟ್ಟಲಿಲ್ಲ. ಅದನ್ನು ತೋರಿಸುವುದಕ್ಕಾಗಿ ದೇವರು ಇಲ್ಲಿ ಅಪೊಸ್ತಲನಾದಂಥ ಯೋಹನನನ್ನು ಕರೀತಾ ಇದ್ದಾನೆ. ಏರಿ ಬಾ. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಲೆಟ್ ಮೀ ಎಕ್ಸ್ಪ್ಲೈನ್. ಯಾರು ಯೋಹನನ್? ಹೂ ವಾಸ್ ಜಾನ್? ಯೋಹನನ್ ಅಪೊಸ್ತಲರಲ್ಲಿ ಪ್ರಸಿದ್ಧನಾಗಿದ್ದು ಪ್ರೀತಿಯ ಅಪೊಸ್ತಲನು ಎಂಬ ಹೆಸರಿನ ಅಣೆಪಟ್ಟಿಯಲ್ಲಿ ಯೋಹನನ್ ಪತ್ರಿಕೆ 1, ಯೋಹನನ್ ಪತ್ರಿಕೆ 2, ಯೋಹನನ್ ಪತ್ರಿಕೆ 3 ಈ ಪತ್ರಿಕೆಗಳನ್ನೆಲ್ಲ ಓದುವಾಗ ಇವನ ಗುಣವನ್ನು ಪ್ರತಿಬಿಂಬಿಸುತ್ತೆ. ಇವನು ಪ್ರೀತಿಯ ಅಪೊಸ್ತಲನೆಂದು ಕರೆಯೋದಕ್ಕೆ ಕಾರಣ ಇದೆ. ಯೇಸು ಸ್ವಾಮಿಗೆ ಅನೇಕ ಮಂದಿ ಶಿಷ್ಯರಿದ್ದರು. ಅದರಲ್ಲಿ 120 ಮಂದಿ ಒಂದು ಗ್ರೂಪ್ ಇತ್ತು. 120ರಿಂದ 70, 70ರಿಂದ 12, 12ರಲ್ಲಿ 3 ಜನ ಕೋರ್ ಗ್ರೂಪಲ್ಲಿ ಇದ್ದರು. ಕೋರ್ ಗ್ರೂಪಲ್ಲಿ 3 ಇರುವಾಗ ಯಾಕೋಬ, ಯೋಹಾನ ಮತ್ತು ಪೇತ್ರ, ಇವರು 3 ಕೋರ್ ಗ್ರೂಪಲ್ಲಿದ್ದವರು. ಅದರ ನಂತರ ಒಂದು ಗ್ರೂಪ್ ಇತ್ತು. ಅದು ಯೇಸುವಿನ ಎದೆಗೆ ಒರಗಿಕೊಂಡಿದ್ದಂಥ ಅಪೊಸ್ತಲನಾದ ಯೋಹಾನನು. ಯೇಸುವಿನೊಟ್ಟಿಗೆ ಆ ಬಾಂಧವ್ಯವನ್ನು ಬೆಸೆದಿದ್ದವನು, ಆಪ್ತನಾಗಿದ್ದವನು, ಪ್ರೀತಿಯ ರಸವನ್ನು ಚೆನ್ನಾಗಿ ಹೀರಿದವನು, ಯೇಸುವಿನ ಪ್ರೀತಿಯನ್ನು ಚೆನ್ನಾಗಿ ಅನುಭವಿಸಿದ
ಅಪೋಸ್ತಲನಾಗಿದ್ದನು ಈ ಯೋಹಾನನು. ಪ್ರೈಸ್ ಗಾಡ್. ಈ ಯೋಹಾನನು ಈಗ ಪತ್ಮೋಸ್ ಎಂಬ ದ್ವೀಪ ಪ್ರದೇಶದಲ್ಲಿ ಬಿದ್ದಿದ್ದಾನೆ. ಪತ್ಮೋಸ್ ಎಂಬ ದ್ವೀಪ ಪ್ರದೇಶ, ಇಟ್ ಈಸ್ ಎ ಐಲ್ಯಾಂಡ್, ಚಿಕ್ಕ ಐಲ್ಯಾಂಡ್, ಎಲ್ಲೋ ಒಂದು ಚಿಕ್ಕ ಐಲ್ಯಾಂಡು ಪತ್ಮೋಸ್ ಎನ್ನೋದು. 8 ಮೈಲಿಗಳು ಉದ್ದ, 4 ಮೈಲಿಗಳು ಅಗಲ ಇರುವಂಥ ಒಂದು ಚಿಕ್ಕ ದ್ವೀಪ. 8 ಮೈಲಿ 4 ಮೈಲಿ ಚಿಕ್ಕದ ಒಂದು ದ್ವೀಪ ಪ್ರದೇಶ. ಅಲ್ಲಿ ನಿರ್ಜನ ಪ್ರದೇಶವಾಗಿತ್ತು. ನಿರ್ಜನ ಪ್ರದೇಶ. ಅದು ಮಾತ್ರವಲ್ಲ, ಅಲ್ಲಿ ಜನರ ಗುಂಪಿರಲಿಲ್ಲ. ನಿರ್ಜನ ಪ್ರದೇಶ ಅಂದರೆ ಆ ಕಾಡುಗಳಿಂದ, ಕಾಡು ಬಂಡೆಗಳಿಂದ ತುಂಬಿರುವ ರಾಕಿ ಪ್ಲೇಸ್ ಅಂತಾರೆ. ಅಗ್ನಿ ಪರ್ವತ ಅಂತಲೂ ಹೇಳ್ತಾರೆ ಅದನ್ನು, ಅಗ್ನಿ ಪರ್ವತ. ಕಾರಣ ಈ ಬಂಡೆಗಳು ಭಾಳ ಶಾಖವಾದಾಗ ಅದು ಸ್ಫೋಟಗೊಳ್ಳುವಂಥದ್ದಾಗಿರುತ್ತೆ. ಅಗ್ನಿ ಪರ್ವತಗಳು, ರಾಕಿ ಪ್ಲೇಸ್, ಟ್ರೀಲೆಸ್ ಪ್ರದೇಶ, ಮರಗಳ ಇಲ್ಲದೆ ಇರುವಂಥ ಅಂಥ ಒಂದು ಸ್ಥಳವಾಗಿತ್ತು. ಆ ಕಾಲದಲ್ಲಿ ಅಪರಾಧಿಗಳನ್ನು ಗಡೀಪಾರು ಮಾಡ್ತಾ ಇದ್ರು. ಗಡೀಪಾರು ಮಾಡುವಂಥ, ಘೋರವಾದ ಅಪರಾಧಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು, ನಮ್ಮಲ್ಲಿ ಈಗ ಜೀವಾವಧಿ ಶಿಕ್ಷೆ, ಮರಣದಂಡನೆ, ಹೀಗೆ ನ್ಯಾಯಾಧೀಶರು ಕೊಡುವ ತೀರ್ಪಿನ ಮೇಲೆ ಅಪರಾಧಿಗಳನ್ನು ಶಿಕ್ಷಿಸ್ತಾ ಇದ್ರು. ಆ ಕಾಲದಲ್ಲಿ ಅದೇ ರೀತಿಯಲ್ಲಿ ಶಿಕ್ಷೆ ಕೊಡೋದಂದರೆ ಅವರನ್ನ ಗಡೀಪಾರು ಮಾಡೋದು. ಅವರನ್ನ ತಗೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ತೆಗೆದುಕೊಂಡೋಗಿ ಹಾಕ್ತಾ ಇದ್ರು. ಪತ್ಮೋಸ್ ದ್ವೀಪದಲ್ಲಿ, ಅಲ್ಲಿ ನಿರ್ಜನ ಪ್ರದೇಶ. ನಾನು ಕೇಳ್ತೇನೆ, ಅಲ್ಲಿ ಈ ಯೋಹಾನನ್ನ ಹಾಕಿದಂಥ ಕಾಲಘಟ್ಟವನ್ನು ಸ್ವಲ್ಪ ಚರಿತ್ರೆಯ ಭಾಗಕ್ಕೆ ಹೋದರೆ, ನೀರೋ ಕೈಸರನು ಸತ್ತಂಥ ಕಾಲ, ನೀರೋ ಕೈಸರನು, ಆಗ ಕೈಸರ್ಗಳು ಆಳ್ವಿಕೆ ಮಾಡ್ತಿದ್ದಂಥ ಕಾಲದಲ್ಲಿ ನೀರೋ ಅನ್ನುವಂಥ ಕೈಸರ್, ಈ ಫರೋನ ಕೈಸರ್ ಮತ್ತು ಏರೋಧಾನ್, ಇವರೆಲ್ಲ ಅವರ ಆ ಹೆಸರು, ಆಳ್ವಿಕೆಯ ಹೆಸರು, ಚಕ್ರವರ್ತಿಗಳ ಹೆಸರುಗಳು. ನೀರೋ ಕೈಸರ್ನ ಆಳ್ವಿಕೆ ಕಾಲದಲ್ಲಿ AD 80ರಲ್ಲಿ ಈ ನೀರೋ ಕೈಸರ್ ಸಾಯ್ತಾನೆ. AD 80ರಲ್ಲಿ ನೀರೋ ಕೈಸರ್ ಸಾಯ್ತಾನೆ. ಅನಂತರ 14, ನೀವು ನನ್ನ ಜೊತೆ ಇದ್ದೀರಾ? ಅನಂತರ 14 ವರ್ಷಗಳ ನಂತರ ಅಪೊಸ್ತಲನಾದಂಥ ಯೋಹಾನನನ್ನ ಗಡೀಪಾರು ಮಾಡ್ತಾ ಇರೋದು. ಪತ್ಮೋಸ್ ದ್ವೀಪದ ಕಡೆಗೆ ಅವನನ್ನು ಗಡೀಪಾರು ಮಾಡೋದು. ಯಾರ ಕಾಲದಲ್ಲಿ? ಆ ಕಾಲದಲ್ಲಿ ಡೊಮಿಷನ್ ಚಕ್ರವರ್ತಿ ಅನ್ನುವಂಥ ಡೊಮಿಷನ್ ಚಕ್ರವರ್ತಿಯ ಕಾಲದಲ್ಲಿ, ಅಂದರೆ AD 94ರಲ್ಲಿ, AD 94ರಲ್ಲಿ. ಆಗ ಯೋಹಾನನ ಪ್ರಾಯ ಎಷ್ಟಿತ್ತು ಗೊತ್ತಾ? ಹೆಚ್ಚು ಕಡಿಮೆ 96 ವರ್ಷ ಪ್ರಾಯವುಳ್ಳವನು. 96 ವರ್ಷ ಪ್ರಾಯವುಳ್ಳಂಥ ಅಪೊಸ್ತಲನನ್ನ ಏತಕ್ಕೋಸ್ಕರ ಅವನನ್ನು ಗಡೀಪಾರು ಮಾಡಬೇಕಾಗಿತ್ತು? ಅವನು ಮಾಡಿದ ಅಪರಾಧವಾದರೆ ಏನು? ವ್ಯಭಿಚಾರ ಮಾಡಿದನೆ, ಕಳ್ಳತನ ಮಾಡಿದನೆ, ಮೋಸ ಮಾಡಿದನೆ, ಯಾರಿಗಾದ್ರೂ ವಂಚನೆ ಮಾಡಿದನೆ, ಇಲ್ಲ ಯಾರ ಪರರ ಸೊತ್ತನ್ನು ಅಪಹರಿಸಿದನೆ, ಇಲ್ಲ ಕೊಲೆ ಪಾತಕ ಮಾಡಿದನೆ, ಕೊಲೆ ಮಾಡಿದನ, ಇದು ಯಾವುದು ಅವನು ಮಾಡಲಿಲ್ಲ. ಅವನ ಕುರಿತು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದ 9ನೇ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯದ ನಿಮಿತ್ತ ಮತ್ತು ಯೇಸು ಕ್ರಿಸ್ತನ ಸಾಕ್ಷಿಯ ನಿಮಿತ್ತ ಪತ್ಮೋಸ್ ದ್ವೀಪದಲ್ಲಾಗಿರುವ ಯೋಹಾನನ್, ಅಪೊಸ್ತಲನಾದ ಯೋಹಾನನು ಪಾಪ ಮಾಡಿದ್ದರಿಂದಲ್ಲ, ಅವನು ಯೇಸುವಿಗೆ ಸಾಕ್ಷಿಯಾಗಿ ನಿಂತಿದ್ದರಿಂದ, ಯೇಸುವಿನ ಪರಮ ಶಿಷ್ಯನಾಗಿದ್ದ, ಪ್ರೀತಿಯ ಅಪೊಸ್ತಲನಾಗಿದ್ದ ಇವನು ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಲಿಲ್ಲ. ವಾಕ್ಯವನ್ನೇ ಸರ್ವಸ್ವವೆಂದು ತಿಳಿದು ವಾಕ್ಯಕ್ಕೆ ಜೋತು ಬಿದ್ದಿದ್ದಂಥ ಅಪೊಸ್ತಲನು ಆದ ಯೋಹಾನನು. ಅವನು ಹಲ್ಲೆಲೂಯ, ಎರಡನೇದಾಗಿ ಸಾಕ್ಷಿಯನ್ನು ಹಾಳು ಮಾಡಿಕೊಳ್ಳಿಲ್ಲ, ನಟನೆಗೋಸ್ಕರ ಆತ್ಮಿಕನಾಗಿರಲಿಲ್ಲ, ತೋರ್ಪಡುವಿಕೆಯ ಭಕ್ತಿಯನ್ನು ಅವನು ತೋರಿಸಲಿಲ್ಲ. ಅವನಿಗೆ ಒಂದು ಗೊತ್ತು, ನಾನು ಯಾರ ಎದೆಗೆ ಒರಗಿಕೊಂಡಿದ್ದೀನೋ, ನನ್ನನ್ನು ಕರೆದವನು, ನನ್ನನ್ನು ಆರಿಸ್ಕೊಂಡವನನ್ನು ನಾನು ಬಲ್ಲೆನು. ಅವನ ಪ್ರೀತಿಯ ಮುಂದೆ ಯಾವುದು ಶಾಶ್ವತವಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಅವನು ಅರ್ಥ ಮಾಡಿಕೊಂಡಿದ್ದನು.
ಇನ್ನು ಈ ಪ್ರಕಟಣೆ ಪುಸ್ತಕ ಎನ್ನುವುದು ಅಪೊಸ್ತಲನಾದ ಯೋಹಾನನ ಪ್ರಕಟಣೆ ಅಲ್ಲ. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲರೂ ಯೋಹಾನನ್ನು ಬರೆದಂಥ ಪ್ರಕಟಣೆ ಪುಸ್ತಕ, ಇದು ಯೋಹಾನನ ಪ್ರಕಟಣೆ ಪುಸ್ತಕ ಅಲ್ಲ. ಇದು ಯೇಸು ಕ್ರಿಸ್ತನ ಪ್ರಕಟಣೆಯ ಪುಸ್ತಕ. ಯೇಸು ಕ್ರಿಸ್ತನ ಪ್ರಕಟಣೆ, ಯೇಸು ಕ್ರಿಸ್ತನ ಪ್ರಕಟಣೆ. ಪ್ರಕಟಣೆ, ಈ ಪ್ರಕಟಣೆ ರೆವಲೇಷನ್, ಅದಕ್ಕೆ ಗ್ರೀಕ್ ಪದ ಅಪೋಕುಲಾಪಿಸಿಸ್. ಅಪೋಕುಲಾಪಿಸಿಸ್ ಅಂತ ಹೇಳ್ತಾರೆ, ಗ್ರೀಕ್ ಪದ ಅಪೋಕುಲಾಪಿಸಿಸ್ ಅಂತ. ಅಪ್ಪೋ ಮೀನ್ಸ್ ವೇ ಅವೇ ಫ್ರಮ್, ತೆಗೆದು ಹಾಕು, ದೂರ ಸರಿಸು. ಅಪ್ಪೋ ಮೀನ್ಸ್ ಗ್ರೀಕ್ನಲ್ಲಿ ಅಪ್ಪೋ ಮೀನ್ಸ್ ಅವೇ ಫ್ರಮ್, ಕಲೂಮ ವೇಲ್, ಪರದೆಯನ್ನು ತೆಗೆದು ಹಾಕು, ಪರದೆಯನ್ನು ತೆರೆದು ಹಾಕು. ಅನ್ವೇಲಿಂಗ್, ಅದರ ಅರ್ಥ ಅನ್ವೇಲಿಂಗ್. ಪೂರ್ತಿಯಾಗಿ ಅಪೋಕಲಿಪ್ಸಿಸ್ನ ಪೂರ್ತಿ ಅರ್ಥ ಏನಂದರೆ ಅನ್ವೇಲಿಂಗ್, ಅನ್ಕವರ್, ಮುಚ್ಚಿರೋದನ್ನು ತೆಗಿ, ಹೊರತರುವಂತನಾಗು. ಮುಚ್ಚಿರುವ ರಹಸ್ಯವನ್ನು, ಮುಚ್ಚಿರುವಂಥ ಆ ಭವಿಷ್ಯದ ರಹಸ್ಯವನ್ನು ರಿವೀಲ್ ಮಾಡೋದು, ಹೊರಗಡೆ ತರೋದೆ ರೆವಲೇಷನ್ ಆಗಿರುತ್ತದೆ, ಪ್ರಕಟಣೆ ಆಗಿರುತ್ತದೆ. ಈ ಪ್ರಕಟಣೆ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ಒಂದೇ ಒಂದು ಪ್ರವದನೆ ಪುಸ್ತಕವಾಗಿರುತ್ತೆ. ಅಲ್ಲೆಲ್ಲೂಯ್ಯ, ಒಂದೇ ಒಂದು ಪ್ರವದನೆ ಪುಸ್ತಕ. ಅದು ಶಕ್ತವಾದದ್ದು. ಬರಲಿಕ್ಕಿರುವಂಥ ಆಳ್ವಿಕೆಯ ಕುರಿತು, ಮುದ್ರೆಗಳ ಕುರಿತು, ಅಲ್ಲೆಲ್ಲೂಯ್ಯ, ಕಲಶಗಳ ಕುರಿತು, ಕೋಪ ಕಲಶಗಳ ಕುರಿತು, ಸೈತಾನನ ಬಾಧೆಗಳ ಕುರಿತು, ಆಂಟಿ ಕ್ರೈಸ್ಟ್ನ ಕುರಿತು, ಅಲ್ಲೆಲ್ಲೂಯ್ಯ, 1000 ವರ್ಷಗಳ ಆಳ್ವಿಕೆಯ ಕುರಿತು, ಶತ್ರುವಾದ ಘಟ ಸರ್ಪವನ್ನು ಬೆಂದಿಸುವ ಕುರಿತು ವ್ಯಕ್ತವಾಗಿ ಬರೆದಿರುವಂತ ಒಂದೇ ಒಂದು ಪ್ರವದನೆ ಪುಸ್ತಕ ಇರುವುದಾದ್ರೆ ಅದು ಪ್ರಕಟಣೆ ಪುಸ್ತಕವಾಗಿರುತ್ತೆ. ನಂಬುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಕಮ್ ಆನ್ somebody shout hallelujah. ನನಗೆ ಬಹಳ ಆಶ್ಚರ್ಯ ಕೊಟ್ಟಂತ ಪದ ಇದೇ ಅಧ್ಯಾಯದಲ್ಲಿ ನಾವು ಹಾಕಿದ್ರೆ ಎಷ್ಟು ದೇವರನ್ನ ಶಾಪ ಹಾಕಿದ್ವೋ. ಶಾಪ ಹಾಕೋದೋಗ್ಲಿ, ಸ್ತೋತ್ರ, ಅಷ್ಟು ಬೈಕೋತಾ ಇದ್ವಿ. ಯಾಕಂದರೆ ಇಷ್ಟೆಲ್ಲ ಪ್ರೀತಿ ಮಾಡಿ ದೇವರನ್ನ ಸೇವಿಸಿ ಸಾಕ್ಷಿ ಕಾಪಾಡಿಕೊಂಡು ವಾಕ್ಯ ಬಿಗಿಯಾಗಿಡ್ಕೊಂಡು ಮನೆತನದವ್ರನ್ನ ಎದುರಾಕೊಂಡು ಊರವರಿಗನ್ನ ಎದುರಾಕೊಂಡು ಸ್ತೋತ್ರ ಸಾಕ್ಷಿ ಕಾಪಾಡಿಕೊಂಡು ಬಂದಿದ್ದಕ್ಕೆ ಕೊಟ್ಟಂಥ ಒಳ್ಳೆ ಪದವಿಯಪ್ಪ, ಒಳ್ಳೆ ಬಹುಮಾನ ಕೊಟ್ಟೆಯಪ್ಪ, ತಗೊಂಬಂದು ನೀನು ಪದ್ಮೋತ್ಸವಕ್ಕೆ ಹಾಕ್ಬಿಟ್ಟಲ್ಲಪ್ಪ. ಏನು ಬೇಕಾದರೂ ನಾವು ಮಾತಾಡ್ಬೋದಾಗಿತ್ತು. ಆದರೆ ನನಗೆ ಆಶ್ಚರ್ಯ ಬಂದಿದ್ದಂದರೆ ಪದ್ಮೋಸ್ ದ್ವೀಪದಲ್ಲಿ ಯೋಹನನ್ನು ಒಬ್ಬಂಟಿಗನಾಗಿದ್ದಾಗಲೂ ನಾವು ಓದಿದಂಥ ವಾಕ್ಯದಲ್ಲಿ ಕಾಣ್ತೇವೆ, ಅವನ ಆತ್ಮ ಪರವಶನಾದನು. ಇಲ್ಲಿ ಇಷ್ಟೊಂದು ಕಾರ್ಯಗಳು ನಡೆದ್ರೂ ಸ್ತೋತ್ರ ಹೇಳೋಕ್ಕೆ ಕೆಲವರಿಗೆ ಮೈ ಭಾರ, ಕೆಲವರಿಗೆ ಈ ಜಿಗಟು ಅಂತಾರಲ್ಲ, ಅಲ್ಲಲ್ಲಿ ಮೈ ಜಿಗಟು. ಅಲ್ಲೆಲ್ಲೂ ಇವತ್ತು ನಾನು ಹೇಳ್ತೀನಿ, ಅಲ್ಲಿ ದೊಡ್ಡ ಕೆಥೆಡ್ರಲ್ಗಳಿರಲಿಲ್ಲ, ದೊಡ್ಡ ಸಭೆ ಇರಲಿಲ್ಲ, ದೊಡ್ಡ ಸಂಖ್ಯೆಯ ಜನ ಇರಲಿಲ್ಲ, ಅಲ್ಲಿ ವಾದ್ಯಗೋಷ್ಠಿ ಇರಲಿಲ್ಲ, ಅಲ್ಲಿ ಕೊಯರ್ ಇರಲಿಲ್ಲ, ಅಲ್ಲಿ ಆರಾಧನೆ ಇರಲಿಲ್ಲ, ಅಲ್ಲಿ ಹಾಡುಗಳು ಇರಲಿಲ್ಲ, ಅಲ್ಲಿ ವಚನ ಧ್ಯಾನ ಮಾಡುವವರು ಯಾರು ಇರಲಿಲ್ಲ. ಒಬ್ಬಂಟಿಗನಾಗಿದ್ದಂಥ ಯೋಹಾನನ ಕುರಿತು ಸತ್ಯವೇದ ಗ್ರಂಥ ಹೇಳುತ್ತೆ, ಯೋಹನಾನ್ 1:10 ಅವನು ದೇವರ ಆತ್ಮ ಪರವಶನಾದನು. ಪದ್ಮೋಸ್ ದ್ವೀಪದಲ್ಲಿ ಅವನು ದೇವರ ಆತ್ಮ ಪರವಶನಾದನು. ನಿನ್ನನ್ನು ಯಾವ ಅವಸ್ಥೆಯಲ್ಲಿ ತಗೊಂಡೋಗಿ ಹಾಕಿದ್ರು ಅಲ್ಲಿ ಆತ್ಮಿಕವಾದಂತ ಹೊರಗಡೆ ತರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಮ್ ಆನ್ somebody shout hallelujah. ಎಲ್ಲರೂ ಉಪವಾಸ ಮಾಡಿದ್ರೆ ನಾನು ಮಾಡಿಲ್ಲ ಅಂದರೆ ಏನು ಅನ್ಕೋತಾರೋ, ಎಲ್ಲರೂ ಪ್ರಾರ್ಥನೆಗೆ ಹೋಗುವ ನಾನು ಹೋಗಿಲ್ಲ ಅಂದರೆ ಏನು ಅನ್ಕೋತಾರೋ. ಎಲ್ಲರೂ ಮಾಡುವಾಗ ನೀನು ಮಾಡ್ತೀಯ,
ಆದರೆ ನಿನ್ನ ಏಕಾಂತತನದಲ್ಲಿ ಯಾರು ಇಲ್ಲದೆ ಇರುವಾಗ, ನೀನು ಒಂಟಿಯಾದ ಅವಸ್ಥೆ, ನಂಬಿದವರೆಲ್ಲರೂ ಕೈ ಬಿಟ್ಟಾಗ, ನಿನ್ನನ್ನು ತೊರೆದು ಹೋದಾಗ, ಯಾರು ಸಹಾಯಕ್ಕೆ ಇಲ್ಲದೆ ಇರುವಾಗ, ಆ ಸಮಯದಲ್ಲಿ ನೀನು ಆತ್ಮದಲ್ಲಿ ಪರವಶರಾಗೋದಕ್ಕೆ ರಮ ಶಕಲಭ ಶಂಧರಾಧನ ಅರ್ಕದಗಲಭ ಶಂಧಲಾಧನ ಎಂದು ಅನ್ಯ ಭಾಷೆಯಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡತಕ್ಕ ಬರಲಿಕ್ಕಿರುವ ಸಂಭವಗಳನ್ನು ಕಲೆಕ್ಟ್ ಮಾಡತಕ್ಕಂತೆ, ಆ ಹೊಂದಿಕೊಳ್ಳಬೇಕಾದ ದರ್ಶನವನ್ನು ಹೊಂದಿಕೊಳ್ಳತಕ್ಕಂತೆ ಎಷ್ಟು ಜನರು ಅದಕ್ಕಾಗಿ ಸಿದ್ಧರಾಗ್ತೀರ? ಏನೇ ಬಂದರೂ ಸರಿ, ನನ್ನ ಪ್ರಾರ್ಥನೆ ನಿಲ್ಸಕ್ಕಾಗಲ್ಲ, ನನ್ನ ಆರಾಧನೆ ನಿಲ್ಸಕ್ಕಾಗಲ್ಲ, ನನ್ನ ಹಾಡನ್ನು ನಿಲ್ಸಕ್ಕಾಗಲ್ಲ, ನನ್ನ ಪ್ರಬೋಧನೆ ನಿಲ್ಸಕ್ಕಾಗಲ್ಲ, ನನ್ನ ಸೇವೆ ನಿಲ್ಸಕ್ಕಾಗಲ್ಲ, ನಾನು ಒಂಟಿ ಆದರೂ ಪರವಾಗಿಲ್ಲ, ನಾನು ಆತ್ಮ ಪರವಶನಾಗುತ್ತೇನೆ. Come on, somebody shout hallelujah. ಎಲ್ಲ ಚೆನ್ನಾಗಿ ನಡೆಯುವಾಗಲೇ ಸಭೆಗೆ ಬರಲ್ಲ, ಎಲ್ಲ ಚೆನ್ನಾಗಿ ನಡೆಯುವಾಗಲೇ ಸ್ತೋತ್ರ ಹೇಳಲ್ಲ, ಎಲ್ಲ ಚೆನ್ನಾಗಿರುವಾಗಲೇ ಆತ್ಮದ ಸಮೀಪಕ್ಕೂ ಬರಲ್ಲ. ನಾವೆಲ್ಲಿ ಪರವಶರಾಗೋದು? ಆಮೇಲೆ ಜಾನ್ ವಾಸ್ ಇನ್ ದ ಸ್ಪಿರಿಟ್. ಜಾನ್ ವಾಸ್ ಇನ್ ದ ಸ್ಪಿರಿಟ್. ಅವನ ಆತ್ಮ ಪರವಶನಾದನು. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ಗಂಡ ಕೈ ಬಿಡ್ಬೋದು, ಹೆಂಡತಿ ಕೈ ಬಿಡ್ಬೋದು, ಮಕ್ಕಳು ಕೈ ಬಿಡ್ಬೋದು, ಸಂಬಂಧಿಕರು ಕೈ ಬಿಡ್ಬೋದು, ಸ್ನೇಹಿತರು ಕೈ ಬಿಡ್ಬೋದು, ಬಂಧುಗಳು ಮಿತ್ರರು ಅಲ್ಲಲ್ಲಿ ನೆರೆಹೊರೆಯವರೆಲ್ಲರೂ ನಿನಗೆ ತದ್ವಿರುದ್ಧವಾಗಿ ನಿನಗೆ ವಿರುದ್ಧವಾಗಿ ಎದ್ದೇಳಬಹುದು. ಆದರೂ ನಿನ್ನ ದೇವರಾದ ಯೆಹೋವನ ಮೇಲೆ ನೀನು ಭರವಸೆ ಇಟ್ಟಿರೋದ್ರಿಂದ ನಿನ್ನನ್ನು ಎಲ್ಲಿ ತಗೊಂಡೋಗಿ ಹಾಕಿದ್ರು ನನ್ನ ಪ್ರಾರ್ಥನೆಯ ಶಕ್ತಿ ಕುಂದಿ ಹೋಗೋದಿಲ್ಲ, ನನ್ನ ಆರಾಧನೆಯ ಶಕ್ತಿ ಕುಂದಿ ಹೋಗೋದಿಲ್ಲ. ನನ್ನ ಕಮಾನ, ನನ್ನ ಬಾಯಿಂದ ಬರುವ ಕೀರ್ತನೆಗಳು ಅದು ನಿಂತು ಹೋಗೋದಿಲ್ಲ. ಯಾವ ಶಕ್ತಿಗಳು ಅದನ್ನು ನಿಲ್ಲಿಸಕ್ಕಾಗಲ್ಲ. ರೋಗವಾಗಲಿ, ಸಾಲವಾಗಲಿ, ಶಾಪವಾಗಲಿ, ಕರ್ತನೇ ನನಗೆ ವಿರುದ್ಧವಾಗಿ ಶತ್ರು ಅನೇಕ ತಂತ್ರಗಳನ್ನು ಹೂಡಿದ್ರು ನನ್ನ ಪ್ರಾರ್ಥನೆ ನಿಲ್ಲಿಸಕ್ಕಾಗಲ್ಲ. ನಾನು ಎಲ್ಲ ಹಾಕಿದ್ರು ಸರಿ, ಆತ್ಮದಲ್ಲಿ ಆರಾಧಿಸ್ತೇನೆ, ಆತ್ಮದಲ್ಲಿ ಪ್ರಾರ್ಥಿಸ್ತೇನೆ. ಕಮಾನ್ ಚರ್ಚ್, ಗೆಟ್ ರೆಡಿ, ಗೆಟ್ ರೆಡಿ. ಅಂತವರಿಗಿರುವ ಆಲೋಚನೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಯಾವ ಪರಿಸ್ಥಿತಿಯಲ್ಲೂ ನಿನ್ನ ಬಾಯಲ್ಲಿ ದೇವರಿಗೆ ವಿರುದ್ಧವಾದ ದೂಷಣೆಯ ಮಾತೊಂದು ಹೊರಡದಂತೆ ಆರಾಧನೆ ಮಾಡುವ ಭಕ್ತ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸಮ್ಟೈಮ್ಸ್ ನಿರಾಶೆಗೆ ಒಳಗಾಗ್ಬಿಡ್ತೀವಿ. ನಾವು ನೆನೆಸ್ಕೊಂಡ ರೀತಿ ಕಾರ್ಯಗಳನ್ನ ನಡೆದಿಲ್ಲ ಆದರೆ ಕೆಲವರು ಫ್ರಸ್ಟ್ರೇಟೆಡ್ ಆಗ್ಬಿಡ್ತಾರೆ. ಫ್ರಸ್ಟ್ರೇಟೆಡ್ ಆಗ್ಬಿಟ್ರೆ, ಕೋಪ ಬಂದ್ಬಿಟ್ರೆ ಅವ್ರು ಯಾರನ್ನೋದು ಅವ್ರಿಗೆ ಗೊತ್ತಿಲ್ವಂತೆ. ಅರ್ಥ ಆಗಲಿಲ್ಲ. ಕೆಲವರಿಗೆ ಕೋಪ ಬಂದರೆ ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಲ್ವಂತೆ. ಸೈತಾನನ ಸ್ವಭಾವ ಅಲ್ಲ, ನಿನ್ನ ಒಳಗಡೆಯಿಂದ ಹೊರಗಡೆ ಬರಬೇಕಾಗಿರೋದು, ನಿನ್ನ ಒಳಗಡೆಯಿಂದ ಹೊರಗಡೆ ಬರಬೇಕಾದದ್ದು. ಯಾವ ಅವಸ್ಥೆಯಲ್ಲಾದರೂ ಪರಿಶುದ್ಧಾತ್ಮನನ್ನು ಮೆಚ್ಚಿಸುವ ಹಾಗೆ ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:10 ನಾವು ಕಾಣ್ತೇವೆ. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಪಾದಗಳಲ್ಲಿ ಪಾಲುಗಾರನಾಗಿರುವ ಆ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಿರಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ದಟ್ ಐ ಮೇನ್ ನೋ ಹಿಮ್. ಆತನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬಾಧೆಗಳಲ್ಲಿ ಹಾದು ಹೋಗುವಾಗ, ಕಷ್ಟಗಳಲ್ಲಿ ಹಾದು ಹೋಗುವಾಗ, ಯು ವಿಲ್ ರಿಯಲೈಸ್ ಹೂ ಈಸ್ ಯುವರ್ ಗಾಡ್. ನೀನು ಸೇವಿಸುವ ದೇವರು ಯಾರು ಎನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ,
ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಎಸ್ ಐ ಆಮ್ ಅಲೋನ್, ಸ್ಟಿಲ್ ಮೈ ಗಾಡ್ ಇಸ್ ವಿತ್ ಮೀ. ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. See, when you are going through problems, ತೊಂದರೆಗಳಲ್ಲಿ ಹಾದು ಹೋಗುವಾಗ, ಈ ತೊಂದರೆಗಳಲ್ಲಿ ಹಾದು ಹೋಗುವಾಗ ನೀವು ದೈವ ಸಾನ್ನಿಧ್ಯವನ್ನು ಅನುಭವಿಸಕ್ಕಾಗಲ್ಲ. ಸೈತಾನ ಅಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿಬಿಡ್ತಾನೆ. ಆ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ. ಆ ಟೈಮಲ್ಲಿ ನೀವು ಬೈಬಲ್ ಓದೋದು ಇಲ್ಲ. ಆ ಟೈಮಲ್ಲಿ ದೇವರ ಸನ್ನಿಧಾನದಲ್ಲಿ 2 ತೊಟ್ಟು ಕಣ್ಣು ನೀರು ನಿಮ್ಮಲ್ಲಿ ಬರಲ್ಲ. ಕಾರಣ ಯು ಆರ್ ಗೋಯಿಂಗ್ ಥ್ರೂ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಗಳಲ್ಲಿ ಹಾದು ಹೋಗುವಾಗ ನಿನ್ನನ್ನೇ ನೀನೇ ಹೇಳ್ತೀಯ, ಓಹ್ ಬಿಡು, ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಆಲಯಕ್ಕೆ ಹೋಗಿ ಏನು ಪ್ರಯೋಜನ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ಈ ಸ್ತೋತ್ರ ಹೇಳ್ದೆ ಇರೋದ್ರಿಂದ. ಆಮೇಲೆ ತುಂಬ ದೂರ ಇದ್ದೀರಾ ಪಾಸ್ಟ್ರೆ, ಹತ್ರ ಬನ್ನಿ ನಾನು ಸ್ತೋತ್ರ ಹೇಳ್ತೀವಿ ಅಂತ. ನೋಡಿದ್ರೆ ಪಾಸ್ಟ್ರು ಸ್ವಲ್ಪ ದೂರ ಇದ್ದರೆ ಸ್ತೋತ್ರ ಕಡಿಮೆ ಆಗುತ್ತೆ. ಇನ್ನು ದೇವರು ನಿಮ್ಮಿಂದ ಸ್ವಲ್ಪ ದೂರ ಆದರೆ ನಿಮ್ಮ ಸ್ತೋತ್ರ ಬರುತ್ತಾ? ಪ್ರಾಬ್ಲಮ್ ಬರುವಾಗ, ಹೋರಾಟಗಳು ಬರುವಾಗ, ಕಷ್ಟಗಳು ಬರುವಾಗ ನಿನಗೆ ಸ್ತೋತ್ರ ಹೇಳಕ್ಕಾಗೋದಿಲ್ಲ, ಸ್ತೋತ್ರ ಹೇಳಕ್ಕಾಗೋದಿಲ್ಲ, ಪ್ರಾರ್ಥನೆ ಮಾಡಕ್ಕೆ ಬರೋದಿಲ್ಲ. ಆದರೆ ಅದರ ಮಧ್ಯದಲ್ಲಿ ದೇವರ ಮಹಿಮೆ ನಾನು ಕಾಣ್ತೀನಿ ಅನ್ನೋರು, ಅವ್ರಿಗೋಸ್ಕರ ದೇವರು ತನ್ನ ಮಹಿಮೆಯನ್ನು ಪ್ರತ್ಯಕ್ಷ ಮಾಡ್ತಾನೆ. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಸಿ, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಗಂಡ ಹೆಂಡತಿ ಜಗಳ ಆಡಿದ್ರೆ ಅವತ್ತು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಕರೆಕ್ಟಾಗಿ ಹೇಳ್ರಿ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ದೇವ್ರೇ ನನ್ನ ಗಂಡ